Hello everyone, I am Santosh. Today we are going to discuss the next important topic in data analytics using Power BI. ಅದೇನಂದರೆ ಪವರ್ ಬಿ ಐ ಆರ್ಕಿಟೆಕ್ಚರ್. ಆಲ್ರೆಡಿ ನಾವು ಬಿ ಐ ಆರ್ಕಿಟೆಕ್ಚರನ್ನು ಸ್ಟಡಿ ಮಾಡಿದ್ವಿ, ಬಟ್ ದೇರ್ ಈಸ್ ಎ ಸ್ಲೈಟ್ ಚೇಂಜ್. ಬಿ ಐ ಆರ್ಕಿಟೆಕ್ಚರ್ ಅಂದರೆ ಏನು? ಅದು ಟಿಪಿಕಲಿ ಆಲ್ ಬಿಸ್ನೆಸ್ಸಲ್ಲಿ ಯೂಸ್ ಮಾಡ್ಕೋತಾರೆ. ಆ್ಯಂಡ್ ವಾಟ್ ಈಸ್ ಪವರ್ ಬಿ ಐ ಆರ್ಕಿಟೆಕ್ಚರ್? ಪವರ್ ಬಿ ಐ ಆರ್ಕಿಟೆಕ್ಚರ್ ಅಂದ್ರೇನು? ದಿಸ್ ಈಸ್ ಆಲ್ಸೋ ಸಿಮಿಲರ್, ಬಟ್ ವಿಚ್ ಈಸ್ ರಿಲೇಟೆಡ್ ಟು ಓನ್ಲಿ ಪವರ್ ಬಿ ಐ. ಹಾಗಂದರೆ ಪವರ್ ಬಿ ಐನಲ್ಲಿ ಪವರ್ ಬಿ ಐ ಅಗೇನ್ ಯು ಆರ್ ಯೂಸಿಂಗ್ ಇಟ್ ಫಾರ್ ರಿಪೋರ್ಟಿಂಗ್ ಪರ್ಪಸ್. ಫೈನಲಿ ಆ ರಿಪೋರ್ಟ್ಸನ್ನು ಯೂಸ್ ಮಾಡಿಕೊಂಡು ಡಿಸಿಷನ್ ಮೇಕಿಂಗ್ ಮಾಡಬೇಕಾಗುತ್ತೆ. ಓಕೆ, ಹಾಗಂದರೆ ಲೆಟ್ ಅಸ್ ಸಿ ಹೌ ದ architecture or how the flow from data sources to decision making will happen ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ. ನೋಡಿ, ಫೈನಲಿ ಡಿಸಿಷನ್ ಮೇಕಿಂಗ್ ಮಾಡಬೇಕು ಅಂದರೆ, ರಿಪೋರ್ಟಿಂಗ್ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಡೇಟಾ ಈಸ್ ರಿಕ್ವೈರ್ಡ್. ಓಕೆ, that data comes from different sources. ಡೇಟಾ ಇದು ಸಾಕಷ್ಟು ಡೇಟಾ ನಮಗೆ ಡಿಫರೆಂಟ್ ಸೋರ್ಸಿಂದ ಬರುತ್ತೆ. ಓಕೆ, ಅದಕ್ಕೆ ನಾವೇನಂತೀವಿ? ಡೇಟಾ ಸೋರ್ಸಸ್, ಆರ್ ವಿ ಕಾಲ್ ಇಟ್ ಆಸ್ ಡೇಟಾ ಸೆಟ್ಸ್. ಡೇಟಾ ಇಲ್ಲದೆ ಡಿಸಿಷನ್ ಮೇಕಿಂಗ್ ಈಸ್ ನಾಟ್ ಪಾಸಿಬಲ್. ಈ ಡೇಟಾ ಸೆಟ್ಸ್ ಒಂದೇ ಕಡೆ ಇರೋದಿಲ್ಲ. ದ ಡೇಟಾ ಕಮ್ಸ್ ಫ್ರಾಮ್ ಎಕ್ಸೆಲ್ಲಿಂದ ಡೇಟಾ ಬರ್ಬೋದು, ಅಥವಾ CSV ಫೈಲ್ಸಿಂದ ಡೇಟಾ ಬರ್ಬೋದು, ಅಥವಾ ಡೇಟಾಬೇಸ್ ಫೈಲ್ಸಿಂದ ಡೇಟಾ ಸಿಗ್ಬೋದು, ಅಥವಾ ವೆಬ್ ಅಪ್ಲಿಕೇಶನ್ಸ್. ಓಕೆ, ಈ ಥರ ಬೇರೆ ಬೇರೆ ಸೋರ್ಸಿಂದ ಡೇಟಾ ಮೊದಲು ಅದನ್ನು ಕಲೆಕ್ಟ್ ಮಾಡಬೇಕು. ಆಮೇಲೆ ದೆನ್ ಯು ಕ್ಯಾನ್ ಯೂಸ್ ಇಟ್. ಹ್ಯೂಜ್ ಅಮೌಂಟ್ ಆಫ್ ಡೇಟಾ. ಈ ಡೇಟಾನ ಪವರ್ ಬಿ ಐನಲ್ಲಿ ಲೋಡ್ ಮಾಡ್ತೀವಿ. ನೆಕ್ಸ್ಟ್ ಪ್ರೊಸೆಸ್ ಈಸ್ ಲೋಡಿಂಗ್. ವೇರ್ ಯು ಆರ್ ಲೋಡಿಂಗ್? ಪವರ್ ಬಿ ಐ ಡೆಸ್ಕ್ಟಾಪ್. ಓಕೆ, ಪವರ್ ಬಿ ಐ ಡೆಸ್ಕ್ಟಾಪ್ ಅನ್ನೋದೇನು? ಇದೊಂದು ಸಾಫ್ಟ್ವೇರ್ ವಿಚ್ ಈಸ್ ಯೂಸ್ಡ್ ಫಾರ್ ಡೇಟಾ ಕ್ಲೀನಿಂಗ್, ಡೇಟಾ ಟ್ರಾನ್ಸ್ಫಾರ್ಮೇಷನ್, ಡೇಟಾ ಮಾಡಲಿಂಗ್, ಆಮೇಲೆ ರಿಪೋರ್ಟಿಂಗ್ ಕೂಡ ನಾವು ಮಾಡ್ತೀವಿ. ಈ ಪವರ್ ಬಿ ಐ ಡೆಸ್ಕ್ಟಾಪ್ ಯೂಸ್ ಮಾಡ್ಕೊಂಡು ಏನೇನು ಮಾಡ್ತೀವಿ ನಾವು? ಡೇಟಾ ಕ್ಲೀನಿಂಗ್. ಡೇಟಾ ಈಸ್ ಆಲ್ರೆಡಿ ಅವೈಲೇಬಲ್ ಫ್ರಾಮ್ ಡಿಫ್ರೆಂಟ್ ಸೋರ್ಸಸ್, ಅದನ್ನು ಯೂಸ್ ಮಾಡಿಕೊಂಡು ಡೇಟಾ ಕ್ಲೀನಿಂಗ್ ಮಾಡ್ಬೋದು ಪವರ್ ಬಿ ಐ ಡೆಸ್ಕ್ಟಾಪ್ನಲ್ಲಿ. ಡೇಟಾ ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕು, ಬಿಕಾಸ್ ಡೇಟಾ ಚೇಂಜಸ್ ಆರ್ ರಿಕ್ವೈರ್ಡ್. ಓಕೆ, ಆಮೇಲೆ ಯಾವ್ಯಾವ ಡೇಟಾ ನಡು ಏನೇನು ರಿಲೇಷನ್ಶಿಪ್ ಇದೆ ಅದನ್ನು ಮಾಡೋಕ್ಕೆ ವಿ ಹ್ಯಾವ್ ಡೇಟಾ ಮಾಡೆಲಿಂಗ್ ಆಲ್ಸೋ. ಇದೆಲ್ಲ ಎಲ್ಲಿ ಮಾಡ್ತಾರೆ? ಪವರ್ ಬಿ ಐ ಡೆಸ್ಕ್ಟಾಪ್ನಲ್ಲಿ. ಯಾವಾಗ ಡೇಟಾ ಕ್ಲೀನ್ ಆಗುತ್ತೆ, ಟ್ರಾನ್ಸ್ಫಾರ್ಮ್ ಆಗುತ್ತೆ, ದೆನ್ ಯು ಕ್ಯಾನ್ ಯೂಸ್ ಇಟ್ ಫಾರ್ ರಿಪೋರ್ಟಿಂಗ್ ಪರ್ಪಸ್. ಹಾಗಂದರೆ ನಾವೇನು ಮಾಡ್ತೀವಿ? ರಿಪೋರ್ಟ್ಸ್ ಆ್ಯಂಡ್ ಡ್ಯಾಶ್ಬೋರ್ಡ್ಸ್ ಕ್ರಿಯೇಟ್ ಮಾಡ್ತೀವಿ. ರಿಪೋರ್ಟ್ಸ್ ಆ್ಯಂಡ್ ಡ್ಯಾಶ್ಬೋರ್ಡ್ ಅಂದರೆ ಏನಿರುತ್ತಲ್ಲಿ? ಚಾರ್ಟ್ಸ್ ಯೂಸ್ ಮಾಡ್ಬೋದು, ಆರ್ ಟೇಬಲ್ಸ್ ಯೂಸ್ ಮಾಡ್ಕೋಬೋದು, ಆರ್ KPIs, ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್, ಅಥವಾ ಮ್ಯಾಪ್ಸ್, ಎನಿಥಿಂಗ್ ವಿಚ್ ಈಸ್ ರಿಕ್ವೈರ್ಡ್ ಅದನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ. ಓಕೆ, ದೆನ್ ಈಗೇನು ನಾವು ರಿಪೋರ್ಟ್ಸ್ ಅಥವಾ ಡ್ಯಾಶ್ಬೋರ್ಡ್ ಕ್ರಿಯೇಟ್ ಮಾಡಿರ್ತೀವೋ ಇದನ್ನೇನು ಮಾಡಬೇಕಂದ್ರೆ ಪಬ್ಲಿಷ್ ಮಾಡಬೇಕು. ಸೊ ದ್ಯಾಟ್ ದಿ ಡಿಫರೆಂಟ್ ಮ್ಯಾನೇಜರ್ಸ್, ಹೆಡ್ಸ್, CEOs ಏನಿರ್ತಾರೆ ಒಂದೇ ಏರಿಯಾನಲ್ಲಿ ಇರೋದಿಲ್ಲ. ಅದಕ್ಕೆ ಏನು ಮಾಡಬೇಕು? ರಿಪೋರ್ಟ್ಸ್ ಏನು ನಾವು ಜನ್ರೇಟ್ ಮಾಡಿರ್ತೀವೋ ಅಥವಾ ಡ್ಯಾಶ್ಬೋರ್ಡ್ ಏನು ಕ್ರಿಯೇಟ್ ಮಾಡಿರ್ತೀವೋ ಅದನ್ನು ಪಬ್ಲಿಷ್ ಮಾಡಬೇಕಾಗತ್ತೆ. ಅದಕ್ಕೆ ಏನು ಬೇಕು? ಪವರ್ ಬಿ ಐ ಸರ್ವೀಸ್. ಪವರ್ ಬಿ ಐ ಸರ್ವಿಸ್ ಅಂದರೆ ಇದು ಆನ್ಲೈನ್ ಸರ್ವಿಸ್. ಮೀನ್ಸ್ ನೀವು ಕ್ರಿಯೇಟ್ ಮಾಡಿರುವಂಥ ಡ್ಯಾಶ್ಬೋರ್ಡ್ ಆನ್ಲೈನಲ್ಲಿ ಬರಲಿಲ್ಲ ಅಂದರೆ ಇಟ್ ಈಸ್ ನಾಟ್ ಸೋ ಯೂಸ್ಫುಲ್. ಯಾಕಂದರೆ ಎಲ್ಲ ಹೆಡ್ಸ್ ಅಥವಾ ಮ್ಯಾನೇಜರ್ಸ್, ಡಿಸಿಷನ್ ಮೇಕರ್ಸ್ ಏನಿರ್ತಾರೆ ಒಂದೇ ಕಡೆ ಇರೋದಿಲ್ಲ. ಅವರಿಗೂ ಆ ಡ್ಯಾಶ್ಬೋರ್ಡ್ ವ್ಯೂ ಆಗಬೇಕು.
ಅಂದರೆ ಡೆಫಿನೆಟ್ಲಿ ಪಬ್ಲಿಷ್ ಮಾಡಬೇಕಾಗುತ್ತೆ. ಹೌ ದಿ ಪಬ್ಲಿಷ್ ಆಫ್ ಡ್ಯಾಶ್ಬೋರ್ಡ್ ಕ್ಯಾನ್ ಬಿ ಡನ್, ಹೆಂಗೆ ಮಾಡ್ಬೋದು ಅಂದರೆ ಯೂಸಿಂಗ್ ಪವರ್ ಬಿ ಐ ಆನ್ಲೈನ್ ಸರ್ವೀಸ್. ಪವರ್ ಬಿ ಐ ಇಲ್ಲಿ ಕಂಟಿನ್ಯೂ ಆಗುತ್ತಿದ್ದು ಫ್ಲೋ, ಪವರ್ ಬಿ ಐ ಸರ್ವೀಸ್. ಓಕೆ, ಅಂದರೆ ಆನ್ಲೈನ್ ಸರ್ವಿಸ್, ಕ್ಲೌಡ್ ಬೇಸ್ಡ್ ಸರ್ವಿಸ್. ಇಲ್ಲಿ ಏನು ಮಾಡ್ಬೋದು ನಾವು, ವಿ ಕ್ಯಾನ್ ಪಬ್ಲಿಷ್ ಡ್ಯಾಶ್ಬೋರ್ಡ್ಸ್ ಆ್ಯಂಡ್ ಇವನ್ ಯು ಕ್ಯಾನ್ ಶೇರ್ ಇಟ್ ಟು ದ ಡಿಸಿಷನ್ ಮೇಕರ್ಸ್ಗೆ ನೀವು ಕ್ರಿಯೇಟ್ ಮಾಡಿರುವಂಥ ಡ್ಯಾಶ್ಬೋರ್ಡನ್ನು ಶೇರ್ ಮಾಡ್ಬೋದು. ಓಕೆ, ಫಾರ್ ದ್ಯಾಟ್ ಯು ನೀಡ್ ಆನ್ಲೈನ್ ಸರ್ವಿಸ್, ಅದರ್ವೈಸ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ಶೇರ್. ಇಲ್ಲಾಂದರೆ ಶೇರ್ ಮಾಡೋಕ್ಕೆ ಆಗೋದಿಲ್ಲ. ಹಂಗಂದರೆ ಫೈನಲಿ ಏನು ಡಿಸಿಷನ್ ಮೇಕರ್ಸ್ ಇರ್ತಾರೋ ಅವರು ನೀವು ಪಬ್ಲಿಷ್ ಮಾಡಿರುವಂಥ ಡ್ಯಾಶ್ಬೋರ್ಡ್ ಅಥವಾ ರಿಪೋರ್ಟ್ಸನ್ನು ದೇ ಕ್ಯಾನ್ ವೀವ್ ಇಟ್ ಇನ್ ಪವರ್ ಬಿ ಐ ಮೊಬೈಲ್ ಅಥವಾ ದೇ ಕ್ಯಾನ್ ವೀವ್ ಇಟ್ ಇನ್ ವೆಬ್ ಬ್ರೌಸರ್ ಆಲ್ಸೋ. ಪವರ್ ಬಿ ಐ ಮೊಬೈಲ್ ಈಸ್ ಆಲ್ಸೋ ದೇರ್. ಅದಕ್ಕೆ ಅಂತ ಒಂದು ಅಪ್ಲಿಕೇಶನ್ ಇದೆ ಪವರ್ ಬಿ ಐ ಅಂತ, ಅದನ್ನು ಯೂಸ್ ಮಾಡಿಕೊಂಡು ಅವರು ಡ್ಯಾಶ್ಬೋರ್ಡನ್ನು ನೋಡ್ಬೋದು. ಇಲ್ಲಾಂದರೆ ವೆಬ್ ಬ್ರೌಸರಲ್ಲಿನೇ app.powerbi.com ಯೂಸ್ ಮಾಡಿಕೊಂಡು ದೇ ಕ್ಯಾನ್ ವ್ಯೂ ದಿ ಡ್ಯಾಶ್ಬೋರ್ಡ್ಸ್. ಹಾಗಂದರೆ ನೆಕ್ಸ್ಟ್ ಫ್ಲೋ ಈಸ್ ದೇ ವಿಲ್ ವ್ಯೂ ಇಟ್ ಥ್ರೂ ಪವರ್ ಬಿ ಐ ಮೊಬೈಲ್ ಆರ್ ವೆಬ್ ಬ್ರೌಸರ್. ಓಕೆ, ಫೈನಲಿ ಅವರು ವ್ಯೂ ಮಾಡಿದ ತಕ್ಷಣ ಏನು ಮಾಡ್ತಾರೆ, ದೇ ವಿಲ್ ಮೇಕ್ ಡಿಸಿಷನ್ ಮೇಕಿಂಗ್. ಬಿ ಐ ಈಸ್ ಆಲ್ ಅಬೌಟ್ ಡಿಸಿಷನ್ ಮೇಕಿಂಗ್. ಬಿ ಐ ಅಂದರೆ ಡೆಫಿನೆಟ್ಲಿ ಯು ಆರ್ ಯೂಸಿಂಗ್ ಇಟ್ ಫಾರ್ ಬೆಟರ್ ಡಿಸಿಷನ್ ಮೇಕಿಂಗ್. ಅದಕ್ಕೆ ನಮಗೆ ಮೊದಲೇನು ಬೇಕು, ಡೇಟಾ ಬೇಕು. ವಿದೌಟ್ ಡೇಟಾ ಯು ಕ್ಯಾನಾಟ್ ಡಿಸೈಡ್. ಡೇಟಾ ಇಲ್ಲದೆ ಡಿಸಿಷನ್ ಈಸ್ ನಾಟ್, ವಿ ಕ್ಯಾನಾಟ್ ಟೇಕ್ ಡಿಸಿಷನ್ ಪ್ರಾಪರ್ಲಿ. ಡೇಟಾನ ಮೊದಲು ಡೇಟಾ ಸೋರ್ಸಸ್ಸಿಂದ ಡೇಟಾನ ಕಲೆಕ್ಟ್ ಮಾಡ್ತೀವಿ ಅಥವಾ ಡೇಟಾ ಸೆಟ್ಸ್ ಅಂತ ಕರಿತೀವಿ. ಡೇಟಾ ಅಂತೂ ಒಂದೇ ಕಡೆ ಇರೋದಿಲ್ಲ, ಒಂದೇ ಫಾರ್ಮ್ಯಾಟಲ್ಲಿ ಇರೋದಿಲ್ಲ. ಅದನ್ನು ನಾವೇನು ಮಾಡ್ತೀವಿ, ಪವರ್ ಬಿ ಐ ಡೆಸ್ಕ್ಟಾಪಲ್ಲಿ ಲೋಡ್ ಮಾಡ್ತೀವಿ. ಓಕೆ, ಆಲ್ರೆಡಿ ಡೇಟಾ ಸೋರ್ಸಸ್ ಆರ್ ದೇರ್. ಅವುಗಳನ್ನೆಲ್ಲನೂ ಏನು ಮಾಡ್ತೀವಿ, ಪವರ್ ಬಿ ಐ ಡೆಸ್ಕ್ಟಾಪ್ ಸಾಫ್ಟ್ವೇರಲ್ಲಿ ಲೋಡ್ ಮಾಡ್ತೀವಿ. ಲೋಡ್ ಮಾಡಿದ ತಕ್ಷಣ ಏನು ಮಾಡಬೇಕು, ಕ್ಲೀನಿಂಗ್ ಮಾಡಬೇಕು. ಕ್ಲೀನಿಂಗ್ ಅಂದರೆ ನಲ್ ವ್ಯಾಲ್ಯೂಸ್ ಇರ್ತವೆ ಅಥವಾ ಡೇಟ್ ಫಾರ್ಮ್ಯಾಟ್ಸ್ ಎರರ್ಸ್ ಇರ್ತವೆ. ಅವನ್ನೆಲ್ಲ ಏನು ಮಾಡಬೇಕು, ಚೇಂಜಸ್ ಮಾಡಬೇಕು. ದಟ್ ಈಸ್ ಕಾಲ್ಡ್ ಆಸ್ ಡೇಟಾ ಟ್ರಾನ್ಸ್ಫಾರ್ಮೇಷನ್. ಆಮೇಲೆ ಯಾವ್ಯಾವ ಟೇಬಲ್ ನಡುವೆ ಏನೇನು ರಿಲೇಷನ್ಶಿಪ್ ಇದೆ ಅನ್ನೋದನ್ನು ತಿಳ್ಕೋಬೇಕು. ಅದಕ್ಕೇನಂತೀರಿ, ಡೇಟಾ ಮಾಡಲಿಂಗ್. ಒಂದು ನನಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಒಂದೇ ಟೇಬಲಲ್ಲಿ ಇರೋದಿಲ್ಲ, ಬೇರೆ ಬೇರೆ ಟೇಬಲಲ್ಲಿ ಡಿವೈಡ್ ಆಗಿರ್ಬೋದು. ಅದನ್ನೆಲ್ಲ ಕನೆಕ್ಟ್ ಮಾಡಿದ್ರೇ ಯು ಕ್ಯಾನ್ ಗೆಟ್ ಇನ್ಸೈಟ್ಸ್. ಅದಕ್ಕೆ ವಿ ಕಾಲ್ ಇಟ್ ಆಸ್ ಡೇಟಾ ಮಾಡಲಿಂಗ್, ಮೀನ್ಸ್ ರಿಲೇಟಿಂಗ್ ದ ಡೇಟಾ. ಕರೆಕ್ಟಾಗಿ ಡೇಟಾ ಮಾಡಲಿಂಗ್, ಇವನ್ ಟ್ರಾನ್ಸ್ಫಾರ್ಮೇಷನ್, ಕ್ಲೀನಿಂಗ್ ಎಲ್ಲ ಆದಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನು, ರಿಪೋರ್ಟಿಂಗ್. ರಿಪೋರ್ಟಿಂಗ್ ಅಂದರೆ ಓನ್ಲಿ ಯು ಆರ್ ನಾಟ್ ಯೂಸಿಂಗ್ ಎ ಸಿಂಗಲ್ ಚಾರ್ಟ್ ಅಷ್ಟೇ ಯೂಸ್ ಮಾಡದೆ ರಿಪೋರ್ಟಿಂಗ್ ಮಾಡೋದಲ್ಲ. ನಿಮಗೇನೇನು ಬೇಕು, ಆಲ್ ದಿ ವಿಜುವಲ್ಸ್, ಆಲ್ ದಿ ಟೂಲ್ಸ್, ರಿಪೋರ್ಟಿಂಗ್ ಟೂಲ್ಸ್ ಏನೇನಿದಾವೋ ಅವುಗಳನ್ನೆಲ್ಲ ಯೂಸ್ ಮಾಡ್ಕೋಬೋದು. ಲೈಕ್ ಟೇಬಲ್ಸ್ ಯೂಸ್ ಮಾಡ್ಬೋದು, ಚಾರ್ಟ್ಸ್ ಯೂಸ್ ಮಾಡ್ಬೋದು, ಅಥವಾ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಅಥವಾ ಮ್ಯಾಪ್ಸ್ ಯೂಸ್ ಮಾಡ್ಬೋದು. ನಿಮಗೆ ಬೇಕಾಗಿರೋ ಥರ ನೀವು ರಿಪೋರ್ಟಿಂಗ್ ಮಾಡ್ತೀರಿ. ಫೈನಲಿ ವಿತ್ ದ ಹೆಲ್ಪ್ ಆಫ್ ಆಲ್ ಚಾರ್ಟ್ಸ್, ಆಲ್ ಕೈಂಡ್ ಆಫ್ ವಿಜುವಲ್ಸ್, ನೀವೇನು ಮಾಡ್ತೀರಿ, ಇಂಟರ್ಆಕ್ಟಿವ್ ಡ್ಯಾಶ್ಬೋರ್ಡ್ ಕ್ರಿಯೇಟ್ ಮಾಡ್ತೀರಿ. ಇಂಟರ್ಆಕ್ಟಿವ್ ಡ್ಯಾಶ್ಬೋರ್ಡ್ ಅಂದರೆ ಇಫ್ ಯು ಸೆಲೆಕ್ಟ್ ಎನಿ ಪಾರ್ಟ್ ಆಫ್ ದಿ ಎನಿ ವಿಜುವಲ್, ಎನಿ ಚಾರ್ಟ್, ಇಟ್ ವಿಲ್ ರಿಫ್ಲೆಕ್ಟ್ ಆನ್ ಅದರ್ ಚಾರ್ಟ್ಸ್. ಅದಕ್ಕೇನಂತಾರೆ, ಇಂಟರ್ಆಕ್ಟಿವ್ ಡ್ಯಾಶ್ಬೋರ್ಡ್ಸ್. ಆಮೇಲೆ ಡ್ಯಾಶ್ಬೋರ್ಡ್ ಅಂತೂ ಕ್ರಿಯೇಟ್ ಮಾಡಿದ್ರಿ, ಯು ಆರ್ ಲೈಕ್ ಅನಾಲಿಸ್ಟ್, ಯು ಹ್ಯಾವ್ ಡನ್ ಯುವರ್ ವರ್ಕ್. ಈಗ ನೀವೇನು ಮಾಡಬೇಕು, ಇದನ್ನು
ಪಬ್ಲಿಷ್ ಮಾಡಬೇಕು. ಟು ಪಬ್ಲಿಷ್ ಎನಿಥಿಂಗ್ ಯು ನೀಡ್ ಇಂಟರ್ನೆಟ್, ಯು ನೀಡ್ ಆನ್ಲೈನ್ ಸರ್ವಿಸ್. ಅದಕ್ಕೇನಂತಾರೆ ಪವರ್ ಬಿ ಐ ಸರ್ವಿಸ್ ಅಂತ ಕರೀತಾರೆ. ಪಬ್ಲಿಷ್ ಮಾಡಿರಿ, ಆಮೇಲೆ ಶೇರ್ ಮಾಡಿರಿ, ಸೊ ದ್ಯಾಟ್ ಅದರ್ಸ್ ಕ್ಯಾನ್ ವೀವ್ ಇಟ್. ಬಿಕಾಸ್ ಮ್ಯಾನೇಜರ್ ಸಿ ಇ ಒಸ್ ಎಲ್ಲ ಒಂದೇ ಕಡೆ ಇರೋದಿಲ್ಲ, ಡಿಸಿಷನ್ ಮೇಕರ್ಸ್. ಓಕೆ, ಅವರಿಗೆಲ್ಲ ನಿಮ್ಮ ಡೇಟಾ ರೀಚ್ ಆಗಬೇಕು. ಆ್ಯಂಡ್ ಅವರು ಇವನ್ ಮೊಬೈಲಲ್ಲಿನೂ ಕೂಡ ರಿಪೋರ್ಟ್ಸ್ಗಳನ್ನು ನೋಡ್ಬೋದು. ಅದಕ್ಕೇನಿರಬೇಕು, ಪವರ್ ಬಿ ಐ ಮೊಬೈಲ್ ಅಪ್ಲಿಕೇಶನ್. ಇಲ್ಲ ಬ್ರೌಸರಲ್ಲಿನೂ ನೋಡ್ಬೋದು. ಅದಕ್ಕೆ ಏನು ವೆಬ್ಸೈಟ್ ಯೂಸ್ ಮಾಡಿದರೆ app.powerbi.com. ಅಲ್ಲಿ ದೇ ಯೂಸ್ ಆರ್ ದೇ ರೀಡ್, ದೇ ಅಬ್ಸರ್ವ್ ದಿ ರಿಪೋರ್ಟ್ಸ್ ಡ್ಯಾಶ್ಬೋರ್ಡ್ಸ್ ಎಲ್ಲ ಅಬ್ಸರ್ವ್ ಮಾಡ್ತಾರೆ. ಫೈನಲಿ ದೇ ಮೇಕ್ ಡಿಸಿಷನ್ಸ್. ದಿಸ್ ಇಸ್ ವಾಟ್ ಪವರ್ ಬಿ ಐ ಆರ್ಕಿಟೆಕ್ಚರ್. ಗಾಟ್ ಇಟ್? ಅರ್ಥ ಆಯ್ತಲ್ಲ? ವೆರಿ ಸಿಂಪಲ್. ಮೊದಲು ಡೇಟಾ ಲೋಡ್ ಮಾಡ್ತೀರಿ, ಕ್ಲೀನ್ ಮಾಡ್ತೀರಿ, ಆಮೇಲೆ ರಿಪೋರ್ಟಿಂಗ್ ಮಾಡ್ತೀರಿ, ಅದನ್ನ ಪಬ್ಲಿಷ್ ಮಾಡ್ತೀರಿ. ಫೈನಲಿ ಇಟ್ ಈಸ್ ಯೂಸ್ಡ್ ಫಾರ್ ಡಿಸಿಷನ್ ಮೇಕಿಂಗ್ ಬೈ ದಿ ಡಿಸಿಷನ್ ಮೇಕರ್ಸ್. ಗಾಟ್ ಇಟ್? ಅರ್ಥ ಆಯ್ತಲ್ಲ? ದಿಸ್ ಇಸ್ ವಾಟ್ ಪವರ್ ಬಿ ಐ ಆರ್ಕಿಟೆಕ್ಚರ್. Okay, if you have any questions regarding this, you can comment. And if you are new to the channel, please subscribe and share the video. Thank you.